ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಕೂಡ ಸ್ನಾನ ಆಯಿತು, ದೇವ ಪೂಜೆ ಆಯಿತು, ಇವಳದು ಕೂಡ ಸ್ನಾನ ಆಯಿತು. ನೋಡಿ, ಇವಳು ತಲೆ ನೋಡಿ ನೂಡಲ್ಸ್ ಆಗಿಬಿಟ್ಟಿದೆ, ಫುಲ್ ನೂಡಲ್ಸ್ ಥರ ಆಗಿಬಿಟ್ಟಿದೆ. ಬೆಳಗ್ಗೆ ಏನಾದರೂ ನಾನು ಎರಡೂ ಕಡೆ ಜುಟ್ಟೇನು ಹಾಕ್ತಿದ್ರೆ ಕೈ ಹಚ್ಕೊಡಲ್ಲ, ಅವಳು ಅಷ್ಟೊಂದು ನೋವು ಆಗುತ್ತೆ. ಅಂದರೆ ಫುಲ್ಲು ನೋಡಿ ಈ ಥರ ಗುಂಗುರು ಕೂಗ್ಲು ಇರೋದ್ರಿಂದ ತುಂಬ ಇದಾಗ್ಬಿಡುತ್ತೆ. ಹಾಗಾಗಿ ಅವಳಿಗೆ ಎರಡೂ ಕಡೆನೂ ನಾನು ಈ ರೀತಿಯಾಗಿ ಜುಟ್ಟ ಹಾಕ್ತೀನಿ. ಜುಟ್ಟ ನೋಡಿ, ಸದ್ಯ ಅವಳಿಗೆ ನಾನು ಹಿಂಗೇನಾದರೂ ಕೂತ್ ಹಿಕ್ತಿದ್ರೆ ಅವಳು ಹಿಕ್ಕೊಡಲ್ಲ. ಈಗ ತಳಗಡೆ ಫೋನ್ ನೋಡ್ತಿದ್ದಾಳೆ, ಇಲ್ಲಿ ನಾನು ಹಿಕ್ತಿದ್ದೀನಿ. ಬಟ್ ತುಂಬ ನೋವಾಗುತ್ತೆ ಅವಳಿಗೆ. ಕಡೆ ಬಾಳ ನೋಡಿ, ಇವಳು ಅವತಾರ ನೋಡಿ, ಪೌಡ್ರ್ ಹಚ್ಕೊಂಡಿರೋ ರೀತಿ ನೋಡಿ. ಇನ್ನೂ ನಾಷ್ಟ ಮಾಡಿಲ್ಲ, ಮಾಡಬೇಕು. ಬನ್ನಿ, ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಸ್ವಲ್ಪ ಈಗ ಮಾಡ ಆಗ್ತಿದೆಯಲ್ಲ, ಮಳೆ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳೋದು. ಇನ್ನು ಮೇಲೆ ಮಳೆ ಸ್ಟಾರ್ಟ್ ಆಗಿರೋದೇ ನನಗೆ ನೆಗಡಿ ಕೆಮ್ಮು ಎರಡು ಬಂದು. ನೋಡಿ 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 ದೊಡ್ಡವ್ರು ತಲೆ ಹಿಗ್ದಂಗೆ ಫೀಲ್ ಆಗುತ್ತೆ ನನಗೆ. ಅಷ್ಟೊಂದು ತೊಡಕಾಗುತ್ತೆ ಕೂಗಲು. ನೋಡಿ ಎಷ್ಟೊಂದು ಮಾರಿ ಗಂಟು ಹಾಕಿದ್ದಾಳಂತ. ಬಟ್ ಎರಡು ಕಡೆನೂ ಚೆನ್ನಾಗಿ ಈ ಜುಟ್ಟ ಬರುತ್ತೆ. ಏನು ಅನ್ಬೇಕಂದ್ರೆ ಗೊತ್ತಾಗ್ತಿಲ್ಲ ನನಗೆ. ಹೆಣ್ಣಲ್ಲಂದ್ರೆ ಹೆಣ್ಣಲ್ಲಿ ಬೀಳಲ್ಲ. ನೋಡಿ, ಈ ಥರ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ ಬಟ್ಟೆ ಒಳಗೆ. ಈ ಥರ ಹಾಕಿದ್ರೇ ಇವು ಕೂಗಲು ಮತ್ತು ಚೆನ್ನಾಗಿ ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಸ್ಟ್ ಈ ಥರ ಒಂದು ಕಡೆ ಬೇತ್ಲ ತೆಗೆದು ಬಿಟ್ಟಂದರೆ ಫುಲ್ಲು ನೂಡಲ್ಸ್ ಆಗಿ ಇಲ್ಲೇ ತಲೆ ಮೇಗೆ ಬಂದು ಕೂತ್ಬಿಡುತ್ತೆ. ಹಾಗಾಗಿ ಅಂದರೆ ನಾನು ಫಿಟ್ ಹಾಕಲ್ಲ, ನೋವಾಗೋ ರೀತಿ ಹಾಕಲ್ಲ. ನಾನು ಜಸ್ಟ್ ಈ ಥರ ಈ ರಬ್ಬಲಿಂದ ಒಂದು 2-3 ಸರ್ತಿ ಹಿಂಗೆ ಮಾಡಿಬಿಡ್ತೀನಿ. ಲೂಸ್ ಇರುತ್ತೆ, ಹಿಂಗೆ ತೆಗೆದ್ರೆ ಬರಬೇಕದು. ಆ ಥರ ಫುಲ್ ಫಿಟ್ ಹಾಕಲ್ಲ ನಾನು, ಲೂಸ್ ಹಾಕ್ತೀನಿ. ನೋಡಿ, ಇನ್ನಷ್ಟು ಡಿಲ್ಲ ಇದೆ, ಬಟ್ ಹಾಕಲ್ಲ ನಾನು ಅಷ್ಟು, ಅಲ್ಲಿಗೆ ಬಿಟ್ಬಿಡ್ತೀನಿ. ಈ ಥರ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೋಡಿದ್ರೆ ನಂತರ ತಲೆ ಹಿಕ್ತಾರ ಇಲ್ಲ ಹಿಕ್ಕಿಂದ ಅಂತ. ಬನ್ನಿ, ಇವಳಿಗೆ ತಲೆ ಹಿಕ್ಕೀಗ ನಾಷ್ಟ ಮಾಡಬೇಕು. ನಾಷ್ಟ ನೋಡೋಣ, ಏನಾದರೂ ಒಂದು ಮಾಡ್ತೀನಿ. ಇವತ್ತು ಸಂಡೇ. ನೋಡಿ, ಇಲ್ಲಿಟ್ಟಿನಿ ಫೋನ್. ಅವಳು ನೋಡ್ತೀವಿ, ಫೋನಿಗೆ ಹಿಂದೆ ಇಟ್ಟಾಳೆ. ನೀವು ಹಿಂಗೆ ತಿರುಗಿಸ್ಕೊಡಲ್ಲ ನಾನು ನೋಡತ್ತ. ಬನ್ನಿ, ತಲೆ ಹಿಕ್ಕಿ ಮತ್ತೆ ನಿಮ್ಗೆ ಸಿಗ್ತೀನಿ. ಮತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ಬೇಕು ಅನ್ಕೊಳ್ತೀನಿ. ಅದಕ್ಕೆ ಈಗ ಈರುಳ್ಳಿ ಅದನ್ನ ಕಟ್ ಮಾಡ್ಕೊತೀನಿ. ತುಂಬಾ ದಿನ ಆಯ್ತು ನಾನು ಅವಲಕ್ಕಿ ಮಾಡಿ, ಜಾಸ್ತಿ ಅವಲಕ್ಕಿ ಮಾಡಲ್ಲ. ಹಾಗಾಗಿ ಮತ್ತೇನೋ ತಿನ್ಬೇಕನ್ನಿಸ್ತು, ಹಾಗಾಗಿ ಅವಲಕ್ಕಿ ಮಾಡ್ತಿದ್ದೀನಿ. ಕೆಲಸ ಎಲ್ಲ ಹಾಗೆ ಇದೆ. ತಿಂಡಿ ಮಾಡಿ ಏನೋ ಕೆಲಸ ಮಾಡಬೇಕು, ಬಟ್ಟೆ ಒಗೆಯೋದು, ತುಂಬ ಕೆಲಸ ಇದೆ. ಅಂದರೆ ಅವಲಕ್ಕಿ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ, ಅವಲಕ್ಕಿ ಮಾಡಿದ್ರೆ ನಾವು ಅಷ್ಟೇ ತಿನ್ನಬೇಕಾಗುತ್ತೆ. ಇವಳು ತಿನ್ನಲ್ಲ, ಅಂದರೆ ಜಾಸ್ತಿ ಅವಲಕ್ಕಿದು ಡ್ರೈ ಇರೋದ್ರಿಂದ ತಿನ್ನೋಕೆ ಇಷ್ಟಪಡಲ್ಲ ಅವಳು. ಅದ್ರ ಜೊತೆ ಏನಾದರೂ ಚಟ್ನಿ ಮಾಡಿದ್ರು ಅಷ್ಟೊಂದು ಅವಳು ಇಷ್ಟಪಡಲ್ಲ ಅವಲಕ್ಕಿ ತಿನ್ನೋಕ್ಕೆ. ಕೆಲವು ಸರಿ ತಿಂತಾಳೆ, ಕೆಲವು ಸರಿ ತಿನ್ನಲ್ಲ ಅಂತೆಲ್ಲ, ಬಟ್ ಜಾಸ್ತಿ ತಿನ್ನಲ್ಲ. ಹಾಗಾಗಿ ನಾನು ಉಪ್ಪಿಟ್ಟು ಇಂಥದ್ದೇನಾದರೂ ಬೇರೆನೇ ಮಾಡೋದು, ಇಡ್ಲಿ ಆಗಿರ್ಬೋದು, ಇಂಥದ್ದೇನಾದರೆ ಅವಲಕ್ಕಿ ಸ್ವಲ್ಪ ಕಡಿಮೆನೇ. ಇವತ್ತು ಬೆಳಗ್ಗೆ ರೀಲ್ಸ್ ನೋಡುವಾಗ ಅವಲಕ್ಕಿ ನೋಡಿದೆ, ಯಾರೋ ಸಿಕ್ಕಿದ್ರು ಅಂತಂದರೆ ರೀಲ್ಸಲ್ಲಿ. ನನಗೆ ಇವತ್ತು ಅವಲಕ್ಕಿ ತಿನ್ಬೇಕಂತ ಹಾಗಾಗಿ ಮಾಡ್ತಿದ್ದೀನಿ. ಇನ್ನು ಅಡುಗೆ ಮಾಡಬೇಕು. ಇನ್ನು ಈ ನಾಷ್ಟಾನೇ ಮಾಡಿಲ್ಲ, ಇನ್ನು ಅಡುಗೆ. ಸಂಡೇ ಆಗಿರೋದ್ರಿಂದ ಇವತ್ತು ಲೇಟಾಗಿದ್ದರೆ ಎಲ್ಲ ಲೇಟಾಗಿ ಆಗಿಬಿಡುತ್ತೆ ಕೆಲಸ ಎಲ್ಲ. ಅವಲಕ್ಕಿ ಬೇಗನೆ ಆಗಿಬಿಡುತ್ತೆ, ಅವಲಕ್ಕಿಗೆ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಮೇಗಿನ ಕೆಲಸ ಎಲ್ಲ ಮಾಡಿಕೊಂಡ್ರೆ ಅಡುಗೆ ಇನ್ನೇನು ಮಾಡ್ಬೋದಂತ.
ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ. ನಾವೇನಾದರೂ ಹೊಸ ಮನೆಗೆ ಹೋಗಿದ್ದೆವು ಅಂದರೆ ಇಷ್ಟರಲ್ಲಿ ಅಲ್ಲೇ ಅಡುಗೆ ಮಾಡ್ಬೋದಿತ್ತು. ಒಂದು ಪ್ಲ್ಯಾನ್ ಆಗಿತ್ತು 10ನೇ ತಾರೀಕಿಗೆ ಹೋಗ್ಬೇಕಂತ. ಬಟ್ ಆದರೆ ಸ್ವಲ್ಪ ಲೋನ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಮುಂದಕ್ಕೆ ಹೋಯ್ತು. ಇಲ್ಲಾಂದರೆ ಹೊಸ ಮನೆಗೆ ಇಷ್ಟಷ್ಟೇ ಹೋಗಿರ್ತಿದ್ದೆ. ನಾವು 10ನೇ ತಾರೀಕಿಗೆ ಮಾಡ್ಬೇಕಂತ ನಮ್ಮದು ಪ್ಲ್ಯಾನ್ ಆಗಿತ್ತು. ಬಟ್ 1 ತಿಂಗಳು ಮುಂದೆ ಹೋಯ್ತು ನೋಡಿ. ಇನ್ನು ಅನ್ಕೊಂಡಿದ್ದೇವೆ ಈ ತಿಂಗಳ ಎಂಡಲ್ಲಿ ಕೊಡ್ತಾರೆ ಅನ್ಕೊಂಡಿದ್ದೆ ನಾವು, ನೋಡೋಣ. ಬಟ್ 5ನೇ ತಾರೀಕಿಗೆ ತನಕ ಕೊಡ್ತೀನಿ ಅಂದಾರ ನಮಗೆ. ಬಟ್ ಆದ್ರೂ ಕೆಲಸ ಏನಾದರೂ ಸ್ವಲ್ಪ ಬಾಕಿ ಉಳಿತಂದ್ರೆ ಕೊಡಕ್ಕೆ ಲೇಟೇ ಮಾಡ್ತಾರೆ ಅವರು. ಆದ್ರೂ ಅಂದಾರ ನಮ್ಗೆ 5ನೇ ತಾರೀಕಿಗೆ ತನಕ ಕೊಡ್ತೇವತ್ತ ಅವರು. ನೋಡೋಣ ಅಲ್ಲಿವ್ರಿಗೆ ಏನಾಗುತ್ತೆ ಅಂತ. ಇಲ್ಲಿ ಎಷ್ಟು ದಿನ ನೋಡಬೇಕು. ಇಲ್ಲಿ ಆಯ್ತಾದ್ರೆ ಡೈರೆಕ್ಟು ಅಲ್ಲೇ ಹೋಗೋದು. ಅಲ್ಲಿ ಯಾವ ರೀತಿಯಾಗಿರೋಂತ ನೋಡಬೇಕು. ಯಾಕಂದರೆ ಇಲ್ಲಿ ಎಲ್ಲರೂ ಗೊತ್ತಾಗಿದ್ದಾರಲ್ಲ, ಇಲ್ಲಿ ಒಂಥರ ಬೇರೆನೇ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೇವೆ ನಾವು. ಸಾಯಂಕಾಲ ಹೊರಗಡೆ ಮಳೆ ನೋಡ್ಬೋದು, ಜೋರಾಗಿ ಮಳೆ ಬರ್ತಿದೆ ಅಂತ. ಇನ್ನು ಹೀಗೆ ಆಗ್ಬಿಡುತ್ತೆ. ಸಾಯಂಕಾಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ಹೋಗ್ಬೇಕಾಗಲ್ಲ. ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಗನೆ ಹೋಗ್ಬೇಕು ಅನ್ಕೊಂಡಿದ್ದೆ ಹೊರಗಡೆ. ತುಂಬ ಜೋರಿದೆ. ಇನ್ನೂ ಊಟ ಕೂಡ ಮಾಡಿಲ್ಲ ಮಧ್ಯಾಹ್ನ ನೋಡಿ. ಅಂದರೆ ಮಳೆಗಿಂತ ಜಾಸ್ತಿ ಗಾಳಿನೇ ಇದೆ, ತುಂಬ ಗಾಳಿ ಇದೆ. ಬನ್ನಿ ತಿಂಡಿ ಆದರೂ ಮಾಡ್ತೀನಿ, ಊಟ ಆದರೂ ಮಾಡ್ತೀನಿ. ಅಡುಗೆ ಎಲ್ಲ ಆಗಿದೆ. ಈಗ ಊಟ ಉಣ್ಬೇಕು. ಮಳೆ ಹತ್ರ ಬರ್ತಿದೆ, ಹೊರಗಡೆ ಹೋಗೋದೇನೋ ಡೌಟೇ. ಊಟ ಆದರೂ ಮಾಡಿ ನೋಡಿ ಎಷ್ಟೊಂದು ರಾಸಿ ಕೆಲಸ ಬಿದ್ದಿದೆ ಅಂತ. ಅಷ್ಟೇ ಫುಲ್ಲು ಹಡ್ಕೊಂಡು ಬಿಟ್ಟಿದೆ. ಸಖತ್ತಾಗಿ ತಣ್ಣಗಾಗಿದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ. ಎಗ್, ಮೊಟ್ಟೆ ಸಾರು, ಏನಾಗಿದೆ ಮೊಟ್ಟೆ ಗ್ರೇವಿ ಏನಾದರೂ ಸಖತ್ತಾಗಿದೆ. ಚಪಾತಿ ಕೂಡ ಮಾಡಿದ್ದೀನಿ, ಹಾಗೆ ರೈಸ್ ಕೂಡ ಮಾಡಿದ್ದೀನಿ. ಊಟ ಆದರೂ ಮಾಡ್ತೀನಿ. ತುಂಬ ಹಸಿವಾಗಿದೆ. ಈಗ ತಡ ಆಯಿತು ಊಟ ಮಾಡೋಕ್ಕೆ ಅಂತೂ. ಟೈಮ್ 2 ಗಂಟೆ ಆಗಿದೆ. ಈಗ ನೈಟು ಹೇಳಕ್ಕೆ ಬರಲ್ಲ. ಹೊರಗಡೆ ಹೋಗ್ಬೇಕಂತ 2-3 ದಿನ ಆಯಿತು ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಹೋಗ್ಬೇಕಂತ ಹೋಗೋದೇ ಆಗ್ತಿಲ್ಲ. ಊಟ ಮಾಡ್ತೀನಿ, ನೋಡೋಣ. ಮಳೆ ಅಂದರೆ ಹೊರಗಡೆ ಅಂದರೆ ಗಾರ್ಡನ್ಗದು ಹೋಗ್ಬೇಕಂತ ಮಾಡಿದ್ದೆ. ಸ್ವಲ್ಪ ಊರ ಕಡೆಯಿಂದ ನನ್ನ ಫ್ರೆಂಡ್ ಕೂಡ ಬಂದಿದ್ಲ. ಅವಳಿಗೂ ಬೆಟ್ಟ ಆಗಿ ಬರ್ಬೇಕು. ಅಲ್ಲಿ ಅವಳು ಗಾರ್ಡನ್ಗೆ ಬರ್ತಾಳೆ. ಅಂದರೆ ಅವಳಿರೋದು ಅಲ್ಲೇ, ಅವಳಲ್ಲಿ ಬೋಸ್ರಲ್ಲಿ. ಅಲ್ಲಿ ಹೋಗಿ ಬೆಟ್ಟ ಆಗಿ ಬರ್ಬೇಕಂತ. ಏನು ಮಳೆನೇ ಬಂದಿದೆ, ಎಲ್ಲಿ ಗಾರ್ಡನ್ಗೆ ಹೋಗೋದು. ಚಿಕ್ಕ ಚಿಕ್ಕ ಆಗಿಬಿಟ್ಟಿರುತ್ತೆ. ಅಲ್ಲಿ ಹೋಗಿ ನಿಲ್ಲ ಕೂಡ ಮನಸ್ಸು ಬರೋಲ್ಲ, ಅಷ್ಟೊಂದು ಗಲೀಜಾಗಿಬಿಟ್ಟಿರುತ್ತೆ. ಇನ್ನು ಹೋಗಲ್ಲ. ಈಗ ತಿಂಡಿ ಮಾಡಿ ಇಲ್ಲಿ ಮನೇಲಿ ತುಂಬ ಕೆಲಸ ಇದೆ, ಇದನ್ನೇ ಮಾಡೋದು. ನೋಡೋಣ ನಾಳೆ ಮತ್ತೆ ಪ್ಲ್ಯಾನ್ ಮಾಡ್ತೀವಿ. ಈ ಡೈಲಿ ಇದೇ ರೀತಿ ಆಗಿಬಿಟ್ಟಿದೆ. ಸಾಯಂಕಾಲ ಹೋಗ್ಬೇಕಂತೇಳಿ
ಮಳೆ ಸ್ಟಾರ್ಟ್ ಆಗಿ ನೋಡಿ. ನಮ್ಮಲ್ಲಿ ಆ ಬೆಳಕಿಂದ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬೆಳಕು ಸಿಕ್ಕಾಪಟ್ಟೆ ಬೀಳುತ್ತೆ ನೋಡಿ. ಈ ಥರ ಮಾಡಿದ್ರೆ ಈ ಕಡೆಯಿಂದ ಬೆಳಕು ಬಂದರೆ ಈ ಕಿಟಕಿಯಿಂದ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಆಗುತ್ತೆ. ಈ ಕಡೆ ಹಿಡಿದ್ರೆ ಅಂದರೆ ಹಿಂಗೇನು ಮಾಡಬೇಕಂದ್ರೆ ಈ ಕಡೆ ಹಿಂಗೆ ಹಿಡಿಬೇಕಂದ್ರೆ ನಾಡಿಗೆಲ್ಲ ಮಾಡೋದು ಇಲ್ಲಿ ಹಿಂದಿನ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ. ನಾನು ಇತ್ತೀಚೆಗೆ ಈ ಟ್ರೈಪಾಡ್ ಕೂಡ ತೊಗೊಂಡಿದ್ದೀನಲ್ಲ, ಈ ಟ್ರೈಪಾಡ್ ತೊಗೊಂಡು ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿದೆ. ಬಟ್ ಆದರೆ ರೆಸಿಪಿ ಮಾಡೋಕ್ಕೋತ್ರ ಚೆನ್ನಾಗಿದೆ. ಏನೋಪ್ಪ ಇದು ಈ ಥರ ಬೆಂಡೆ ಆಗಲ್ಲ ನೋಡಿ. ಈ ಥರ ಮೇಲಕ್ಕೆ ಮುಖ ಮಾಡ್ಕೊಂಡಿದ್ಬಿಡೆ. ಇನ್ನು ಇದೇ ರೀತಿಯಾಗಿರುತ್ತೆ. ನನಗೆ ಟ್ರೈಪಾಡ್ ಬಗ್ಗೆ ಏನೂ ಗೊತ್ತಿಲ್ಲ ಅಷ್ಟೊಂದು. ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ, ಯಾವ ತೊಗೋಬೇಕಾಗಿತ್ತು ಅಂತ ಗೊತ್ತಿಲ್ಲ. ಸುಮ್ಮನೆ ನೋಡಿದೆ, ರಿವ್ಯೂ ಚೆನ್ನಾಗಿತ್ತು ಫ್ಲಿಪ್ಕಾರ್ಟಲ್ಲಿ, ಅಂದರೆ ಚಲೋ ಇದೆ ಅಂತ ಹಿಂಗೆ ಹೇಳಿದ್ರು. ಹೋಗಿ ತೊಗೊಂಡಿದ್ದೀನಿ. ಬಟ್ ಇದ್ರ ಈ ಥರ ನನಗನ್ಸುತ್ತೆ ಈ ಥರ ಬೆಂಡ್ ಆಗಬೇಕಾಗಿತ್ತು. ಇದು ಸ್ವಲ್ಪ ಹಿಂಗೆ ಒಂಕಾದ್ರೆ ಏನಾಗಲ್ಲ. ಇದು ಹಿಂಗೆ ಮ್ಯಾಗ್ ಮಾರಿ ಮಾಡಿ ಹಿಂಗೆ ನಿಂತಂಗೆ ಆಗಿಬಿಡುತ್ತೆ. ಅದು ಫೋನ್ ಇಡೋಣ ಕೂಡ ಹಿಂಗೆ ಮ್ಯಾಗೆ ಆಗಿಬಿಡುತ್ತೆ. ನಾ ರೆಸಿಪಿಲಿ ಮಾಡೋದಾದರೆ ಇಲ್ದೇನು ಕಾಣಲ್ಲ. ಹಾಗಾಗಿ ಫುಲ್ ಇದಾಗ್ಬಿಟ್ಟಿದೆ. ಇದು ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಏನಂತ ಹೇಳಿ ನನಗೆ ಗೊತ್ತಿಲ್ಲ. ರೆಸಿಪಿ ಏನಾದ್ರು ಮಾಡಬೇಕಾದ್ರೆ ಯಾವ ಥರ ಟ್ರೈಪಾಡ್ ಇರಬೇಕಂತ ನನಗೆ ಗೊತ್ತಿಲ್ಲ. ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗಾದ್ರೂ ಎಲ್ಲರಿಗೂ ಗೊತ್ತಿರ್ಬೋದು. ಕೆಲವೊಬ್ಬರಿಗೆ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಇರ್ತಾರಲ್ಲ, ಗೊತ್ತಿರುತ್ತೆ. ಯೂಟ್ಯೂಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನನಗಂತ ಗೊತ್ತಿಲ್ಲ. ನಾನು ಯೂಟ್ಯೂಬರ್ಸನ್ನು ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ನನಗಿಲ್ಲ. ತುಂಬ ಶೀಘ್ರದಲ್ಲಿ ಊಟ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಹೊರಗಡೆ ಹೋಗಲ್ಲ ಅಂತ ಹೇಳಿದ್ದೆ. ಬಟ್ ಆದರೆ ನನ್ನ ಫ್ರೆಂಡ್ ಫೋನ್ ಬಂತು. ಅವಳೊಂದು ಇಲ್ಲ ಬಾ ಭೇಟಿ ಹಾಕೊಂಡೆ. ಒಂದು 2-3 ದಿನ ಆಯಿತು. ದಿನ ಡೈಲಿ ಇದೇ ರೀತಿ ಆಗಿಬಿಟ್ಟಿತ್ತು. ಹೋಗ್ಬೇಕಂತ ಅನ್ಕೋತಿದ್ದೀವಿ, ಹೋಗೋದೇ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲ ಅಂತ ಹೋಗಿ ಬಂದೆ. ಅಂದರೆ ಗಾರ್ಡನ್ಗೇನು ಹೋಗಲಿಲ್ಲ, ಹೊರಗಡೆನೇ ಭೇಟಿಯಾಗಿ ಬಂದೆ ಅವಳಿಗೆ. ಹೋಟೆಲಲ್ಲೇ ಅಂದರೆ ಹೊರಗಡೆ. ಹಾಗೆ ಬರ್ತಾ ತರಕಾರಿ ಕೂಡ ತೊಗೊಂಡು ಬಂದೆ. ಮತ್ತೆ ಹೋಗೋಕ್ಕಾಗಲ್ಲ ಸರ್ಕೆ. ಹಾಗಾಗಿ ತರಕಾರಿ ಕೂಡ ತೊಗೊಂಡು ಬಂದೆ. ಇನ್ನೊಂದು ದಿನ ಯಾವಾಗಾದ್ರೂ ಗಾರ್ಡನಲ್ಲಿ ಭೇಟಿ ಆಗೋಣ ಅಂತ ಹೇಳಿದೆ. ಸ್ವಲ್ಪ ಟೊಮೆಟೊ, ಬದನೆಕಾಯಿ ಇದನ್ನೇ ತೊಗೊಂಡೆ. ಅಲ್ಲಿ ಹೋದ ಬಳಿಕೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಜಸ್ಟ್ ಏನು ಬೇಕೋ ಸ್ವಲ್ಪ ತರಕಾರಿನ ತೊಗೊಂಡು ಬಂದೆ. ಜೊತೆ ಹೋಗೋದಾಗಲ್ಲ. ಒಂದು ವಾರ ತನಕ ನನಗೆ ಹೊರಗಡೆ ಹೋಗೋದು. ನನಗಂತೂ ಹೋಗೋದಾಗಲ್ಲ. ಯಾಕಂದರೆ ಇಲ್ಲೇ ಮನೆ ಹತ್ರ ಬಂದ್ರೆ ತೊಗೊಳೋದಿಲ್ಲ ಅಂದರೆ ಇಲ್ಲ. ಇವ್ರಿಗೂ ಸಂಡೇ ಸ್ಯಾಟರ್ಡೆ ಇಷ್ಟೇ ಸುಟ್ಟಿ ಇರೋದ್ರಿಂದ ಅವ್ರು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು. ಹಾಗಾಗಿ ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ತೊಗೊಂಡು ಕೂಡ ಬಂದೆ. ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ಶುಂಠಿ ಅಂತೂ ಬೇಕಾಗುತ್ತೆ. ಫ್ಲವರ್ ಯಾವ ರೀತಿಯಾಗಿದೆ ಫ್ಲವರ್. ಹಾಗೆ ಇವಳಿಗೆ ನಾವು ಮೊನ್ನೆನೇ ಅವಳಿಗೆ 1 ಮಂತ್ ಹಿಂದಾನೆ ನಾವು ಶೂಸ್ 1 ಮಂತ್ ಇಲ್ಲ 1-2 ಮಂತ್ ಆಯಿತು. ಅವಾಗ ಶೂಸ್ ತೊಗೊಂಡಿದ್ದೇವೆ ನಾವು ಅವಳಿಗೆ. ಫಸ್ಟ್ ಏನಾಗಿರ್ತದೆ, ಒಂದು ಶೂಸ್ ತೊಗೊಂಡಿದ್ದೇವೆ, ಅದು ಕಾಲಿಂದ ಉಚ್ಕೊಂಡ್ ಬೀಳ್ತಿತ್ತು. ಹಾಗಾಗಿ ಸ್ವಲ್ಪ ನಾವು ಫಿಟ್ ತೊಗೊಂಡೇವೆ. ಅದು ಈಟ್ ಫಿಟ್ ಆಗಿಬಿಟ್ಟಿದೆ ಅಂದರೆ ಜಸ್ಟ್ 1 ಮಂತ್ ಹಾಕೊಂಡ್ಲು. ಅದ್ಮೇಲೆ ಅಲ್ಲಿ ಹಾಕೊಂಡಿಲ್ಲ, ಹಂಗೆ ಹೊಸದು ಹಾಗೆ ಬಿದ್ದಿದೆ. ಸ್ಯಾಂಡಲ್ ಇದೆ ಊರ್ ಕಡೆಯಿಂದ. 2 ಜೋಡಿ ಚಪ್ಪಲ್ ತೊಗೊಂಡಿದ್ದೆ ಅವಳಿಗೆ. ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ನಾವು ಒಂದು 2 ಜೋಡಿ ತೊಗೊಂಡಿದ್ದೀವಿ. ಇದು ಸಿಂಪಲ್ ಆಗಿ ತೊಗೊಂಡಿರೋದು. ನಾನು ಚೆನ್ನಾಗಿ 150 ಕೊಟ್ಟು ತೊಗೊಂಡಿದ್ದೀವಿ. ಅವಳು ಹಿಂಗೆ ಬಿಡ್ತಾಳೆ ಅಂದರೆ ನಮ್ಮ ಕಿಟಕಿ ಹತ್ರ ತಳಗಡೆ ಬಿದ್ದರೆ ನೀರು ಹೋಗೋಕ್ಕೆ ಒಂಥರ ಇದು ಮಾಡಿಬಿಟ್ಟಿದ್ದಾರೆ ಅವರು. ಹರ್ಕೊಂಡು ಹೋಗ್ಬಿಡುತ್ತೆ ಎಲ್ಲ, ಅಲ್ಲೇನೂ ಉಳಿಯಲ್ಲ. ಒಂದು ಎರಡು ಚಪ್ಪಲ್ನ ಒಂದೊಂದು ಹೋಗೋದು ಬಿಟ್ಟಿದ್ದಾಳೆ. ಅವೆಲ್ಲ ಒಂದೊಂದು ಅಲ್ಲಿ ಇಲ್ಲಿ ಬಿಟ್ಟಿದ್ದಾಗಿದ್ದೆವು. ಅದಕ್ಕೆ ನೀರ್ಲಿ ಇಷ್ಟ ಅಂದರೆ ಮಂದಿ ಯಾರು ಹಾಕೊಳ್ಳೋದು ನೋಡಿದ್ರೆ ಅವಳಿಗೂ ಅದು ಬೇಕಂತ ಇದು ಮಾಡ್ತಾಳೆ. ತಳ್ಕಡೆ ಮಕ್ಕಳಿದಾರಲ್ಲ, ಅದು ಒಂದು ತೊಗೊಂಬಂದಿವಿ. ಶೂಸ್ ಅವಳು ಅಂತೂ ಹೊಸ ಶೂಸ್ ಹಾಗೆ ಇದೆ. ಅವಳು 1 ಮಂತ್ ಅಷ್ಟೇ ಹಾಕೊಳ್ಳೋದು. 1 ಮಂತಲ್ಲಿ ಸ್ವಲ್ಪ ಹೊರಗೆ ಹೋದಾಕರ ಮಾಡಿದ್ರೆ ಇಷ್ಟೇ ಫುಲ್ ಫಿಟ್ ಆಗಿಬಿಟ್ಟಿದೆ. ಇರಲಿ ಅಂತ ಇವು ಕೂಡ ತಂದೆ. ಇದು ಫಸ್ಟ್ ಆದರೆ ಸ್ವಲ್ಪ ಹಳೇದಾಗಿದೆ. ಹಾಗಾಗಿ ಇರಲಿ ಅಂತ 2 ಜೋಡನ್ನ ತೊಗೊಂಬಂದೆ. ಹೊರಗೆ ಹೋಗಲ್ಲ ಅಂತ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಬಂದಂಗಾಯ್ತು. ಈಗ ಅಂದರೆ ಹೊರಗಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಡುಗೆ ಮಾಡಿ ಊಟ ಬೇಕಾದ್ರೆ ತುಂಬ ಲೇಟ್ ಆಯಿತು. ಅವರಿಬ್ಬರು ಮಲ್ಕೊಂಡಿದ್ದಾರೆ ಈಗ. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಯಿತು, ಮತ್ತೆ ನಾಳೆ ಹೊಸ ವಿಡಿಯೋಂದು ಸಿಗೋಣ. ಹಾಗೆ ಹೇಗೆ ಅನಿಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ. ಆಯಿತು ಫ್ರೆಂಡ್ಸ್, ಇಷ್ಟೇ ಹೇಳೋದು. ಆಯಿತು, ಮತ್ತೆ ನಾಳೆ ಹೊಸ ವಿಡಿಯೋಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.